ಬ್ಯಾಂಕ್ ನೌಕರರು ಒಂದು ದಿನದ ಸಾಮೂಹಿಕ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ವಾರದಲ್ಲಿ 5 ದಿನ ನಮಗೆ ವರ್ಕಿಂಗ್ ಡೇಸ್ ಕೊಡಬೇಕು ಅಂತ ಹೇಳಿ ಪ್ರಮುಖ ಬೇಡಿಕೆಯನ್ನು ಇಟ್ಕೊಂಡು ಬ್ಯಾಂಕನ್ನು ಬಂದ್ ಮಾಡ್ತಾ ಇದ್ದಾರೆ. ಇವತ್ತು ನೀವು ನೋಡ್ತಿರ್ಬೋದು, ಶಿವಮೊಗ್ಗದ BH ರಸ್ತೆಯಲ್ಲಿರ್ತಕ್ಕಂಥ SBI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಈ ಬ್ಯಾಂಕ್ನ ಗೇಟನ್ನು ಕೂಡ ಬಂದ್ ಮಾಡಿರ್ತಕ್ಕಂಥ ಕಾಣ್ಬೋದು. ಬ್ಯಾಂಕ್ ಒಳಗಡೆ ಭಾಗದಲ್ಲಿ ನೀವು ಹೋದರೆ ಆ ಬ್ಯಾಂಕಿನ ನೌಕರರು ಮಾತ್ರ ಕಂಡು ಬರ್ತಾ ಇದ್ದಾರೆ. ಹಾಗೂ ಉಳಿದಂತೆ ಗ್ರಾಹಕರು ಯಾರು ಕೂಡ ಬಂದವರು ಹಾಗೆ ವಾಪಸ್ ಹೋಗುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. SBIನ ಮುಖ್ಯ ಶಾಖೆ ಇರ್ತಕ್ಕಂಥದ್ದು. ಸಾಕಷ್ಟು ದಿನನಿತ್ಯ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ವಹಿವಾಟನ್ನು ಕೂಡ ನಡೆಸ್ತಾರೆ. ಅಂಥ ಶಾಖೆಯಲ್ಲಿ ಇವತ್ತು ಬಂದ್ ಆಗಿರ್ತಕ್ಕಂಥದ್ದು. ಬಂದ್ ಆಗಿರೋ ಹಿನ್ನೆಲೆಯಲ್ಲಿ ಗ್ರಾಹಕರು ಕೂಡ ಬಂದು ಹೋಗಿದ್ದಾರೆ. ನೋಡಿ, ಗೇಟನ್ನು ಕೂಡ ಬಂದ್ ಮಾಡಿರ್ತಕ್ಕಂಥದ್ದು. ಈಗ ಸರ್, ಬ್ಯಾಂಕಿಗೆ ಬಂದಿದ್ದೀರಾ ನೀವು? ಏನು ವಿಷಯ ಸರ್? ನಾವು ಒಂದು ಸ್ವಲ್ಪ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು, ಹಂಗಾಗಿ ದುಡ್ಡು ಬಿಡಿಸೋಣ ಅಂತ ಬಂದಿದ್ದೀವಿ ಸರ್. ಹಾಗಾಗಿ ಭಾರಿ ಗ್ರಾಹಕರಿಗೆ ತೊಂದರೆ ಆಗ್ತಾ ಇದೆ ಸರ್. ಈ ಥರ ಮಾಡಿದರೆ ಬಂದ್ ಮಾಡಿದ್ದಾರೆ. ಹ್ಞೂ ಸರ್, ಬಂದ್ ಮಾಡಿದ್ದಾರೆ ಸರ್. ಬಂದ್ ಮಾಡಿದರೆ ನಮಗೆ ಭಾರಿ ಅನಾನುಕೂಲ ಸರ್. ದೂರದಿಂದ ಬಂದಿದ್ದೀವಿ, ಭಾರಿ ಕಷ್ಟ ಆಗ್ತಿದೆ ಸರ್ ಈ ಥರ ಮಾಡಿದರೆ. ಓಕೆ, ಈಗ ನಿಮಗೆ ಆಗಿರೋ ಸಮಸ್ಯೆ ಪರಿಹಾರ ಏನು? ಮತ್ತೀಗ ಪರಿಹಾರ ಏನಿಲ್ಲ ಸರ್, ಮತ್ತೆ ಹೋಗಿ ಮತ್ತೆ ಬರಬೇಕಲ್ಲ ಸರ್, ದುಡ್ಡು ಬೇರೆ ಕಡೆ ನೋಡ್ಕೊಬೇಕು. ಹಂಗಾಗಿ ತುಂಬ ತೊಂದರೆ ಆಗ್ತಾ ಇದೆ ಸರ್. ಓಕೆ, ಹ್ಞೂ ಸರ್. ಮೇಡಮ್, ಬ್ಯಾಂಕಿಗೆ ಬಂದಿದ್ದೀರಾ, ನಿಮ್ಗೇನು ಸಮಸ್ಯೆ ಆಗ್ತದೆ? ತುಂಬ ದೂರದಿಂದ ಬಂದಿದ್ದೀವಿ ಸರ್. ನಮಗೆ ತುಂಬ ತೊಂದರೆ ಆಗ್ತಿದೆ. ಒಂದು ಹಾಸ್ಪಿಟ್ಲಿಗೆ ಅದಕ್ಕೆಲ್ಲ ದುಡ್ಡು ಬಿಡಿಸ್ಕೊಂಡು ಹೋಗ್ಬೇಕಾಗಿತ್ತು ನಾವು. ಇವಾಗ ಏನು ಮಾಡೋಕ್ಕೂ ಅಂತಲೇ ಗೊತ್ತಾಗ್ತಿಲ್ಲ. ಈ ಥರ ಮಾಡ್ಕೊಂತ ಹೋದ್ರೆ ನಾವು ಹೆಂಗೆ ಮಾಡಬೇಕು? ಎಮರ್ಜೆನ್ಸಿ ನಮಗೆ ದುಡ್ಡು ಬೇಕಾಗಿತ್ತು. ಒಂದು ಸ್ವಲ್ಪ ಅಮೌಂಟಿಂದ ನಾವು ATM ಚೆಕ್ ಈ ಥರ ಹಾಕೊಳಕ್ಕಾಗಲ್ವಾ? ಚೆಕ್ ಹಾಕ್ಬೇಕಂದ್ರೆ ಬ್ಯಾಂಕಿಗೆ ಬರಬೇಕೀಗ. ಹೌದು ಸರ್, ಚೆಕ್ ಬೇಕಾಗಿತ್ತು ಸರ್. ಅದು ಓಕೆ, ಜಾಸ್ತಿ ಅಮೌಂಟು? ಹೌದು, ಜಾಸ್ತಿ ಅಮೌಂಟ್ ಸರ್. ಇದು ಏನು ಸಮಸ್ಯೆ ಆಗಿದೆಪ್ಪ? ಬ್ಯಾಂಕಿಗೆ ಬಂದಿದೆಯಾ? ಗೊತ್ತಾ ಸರ್ ಸಮಸ್ಯೆ? ಎಲ್ಲ ಕಡೆ LIC ಎಲ್ಲ ಶನಿವಾರ ರಜೆ ಇರುತ್ತಲ್ಲ, ಅದೇ ಥರ ಎಲ್ಲ ಕಡೆ ಒಂದೇ ಥರ ರೂಲ್ಸ್ ಮಾಡಿದ್ರೆ ಅದೊಂದು ಲೆಕ್ಕ ಇರುತ್ತೆ. ಇಲ್ಲೊಂದು ದಿವಸ ರೂಲ್ಸು, ಅಲ್ಲೊಂದು ಥರ ರೂಲ್ಸ್ ಅಂದರೆ ಏನು ಯಾರನ್ನೇ ಇದು ಮಾಡ್ಕೊಂಡು ಹೋಗ್ತಾರೆ? ಹೌದಾ? ಅದೇ ಥರ ಅವ್ರು ಕರೆಕ್ಟಾಗಿ ಎಲ್ಲರಿಗೂ ಒಂದೇ ರೂಲ್ಸ್ ಮಾಡಿದ್ರೆ ಅದೊಂದು ಲೆಕ್ಕ. ಅದು ಬಿಟ್ಬಿಟ್ಟು ನಾವು ಇವತ್ತು ಬ್ಯಾಂಕ್ ಐತಿ ಅಂತ ಬಂದ್ವಿ, ಇವಾಗ ಸ್ಟ್ರೈಕ್ ಮಾಡ್ತಾರೆ. ಏನು ಮಾಡಬೇಕು? ಸ್ಟ್ರೈಕ್ ಮಾಡಿದ್ರೆ ದುಡ್ಡಿಗೆ ಯಾರ ಹತ್ರ ಹೋಗ್ಬೇಕು, ಯಾರ ಹತ್ರ ತಲೆ ಹೊಡಿಬೇಕು? ಹೌದಾ? ಅದಕ್ಕೋಸ್ಕರ ಸರ್, ಅಷ್ಟೇ, ಇನ್ನೇನಿಲ್ಲ. ಅವ್ರು ಅದೊಂದು ಮಾಡಬೇಕು. ಎರಡರಲ್ಲಿ ಒಂದು ಮಾಡಿದ್ರೆ ಅದೊಂದು ಲೆಕ್ಕ. ಇಲ್ಲಾಂದರೆ ಸುಮ್ಮನೆ ವೇಸ್ಟು. ಬ್ಯಾಂಕ್ ಇಲ್ಲ ಶನಿವಾರ ಓಪನ್ ಮಾಡೋದು ಬಿಟ್ಬಿಟ್ರೆ ಎಲ್ಲ ಕಡೆ ಒಂದೇ ಲೆಕ್ಕ ಇರುತ್ತಲ್ಲ, ಅವಾಗ ಹೆಂಗಿರೋ ನಡೆಯುತ್ತೆ. LIC ಎಲ್ಲ ರಜೆ ಕೊಟ್ಟಿರ್ತಾರಲ್ಲ, ಅದೇ ಥರ ಮಾಡಿದ್ರೆ ಮುಗ್ದೋಯ್ತು. ಇಲ್ಲಿ ಬ್ಯಾಂಕಲ್ಲಿ ಮಾತ್ರ ದುಡ್ಡು ಕಟ್ಟಬೇಕಿತ್ತು ಅಲ್ಲ, LIC ದುಡ್ಡು ಕಟ್ಟೋದಿದ್ರು ಆಯಿತು, ಇಲ್ಲ ಬ್ಯಾಂಕಿಗೆ ಕಟ್ಟೋದಾಗಲ್ಲ ಆಯಿತು. ಈ ಬ್ಯಾಂಕಲ್ಲಿ ಒಂದು ದಿವಸ ಮಾತ್ರ ಕಟ್ಟೋದಿರುತ್ತೆ. LICಗೆ ಎಮರ್ಜೆನ್ಸಿ ಶನಿವಾರ ಲಾಸ್ಟ್ ಇಯರ್ ಡೇಟು, ಅವತ್ತು ಕಟ್ಟೋಕೋದ್ರೆ ಏನು ಮಾಡಬೇಕು? ಏನು ಮಾಡೋಕ್ಕಾಗಲ್ಲ, ಹಂಗಾಗತ್ತೆ. ಅದಕ್ಕೆ ಎಲ್ಲ ಎರಡೂ ಕಡೆ ಒಂದೇ ಥರ ರಜೆ ಕೊಟ್ಬಿಟ್ರೆ ಅವಾಗ ರಿಸ್ಕ್ ಇರಲ್ಲ. ಅದಕ್ಕೋಸ್ಕರ ಓಕೆ ಸರ್. ಸಾಮೂಹಿಕ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ಇವತ್ತು ರಜೆ ಮಾಡಿರೋ ಹಿನ್ನೆಲೆಯಲ್ಲಿ ನಮಗೆ ಗ್ರಾಹಕರು ನಮಗೆ ತೊಂದರೆ ಆಗ್ತಾ ಇದೆ, ಹಣಕಾಸಿನ ವಹಿವಾಟಿಗೂ ಕೂಡ ಕಷ್ಟ ಆಗ್ತಾ ಇದೆ, ಬೇರೆಲ್ಲ ಸಮಸ್ಯೆಗಳಿದೆ ಅಂತ ಹೇಳ್ತಾ ಇದ್ದಾರೆ. ಶಿವಮೊಗ್ಗದಿಂದ ಕ್ಯಾಂಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಯಶ್ನಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.